ನೇಪಾಲ್ ಮತ್ತೆ ಹತ್ತಿ ಉರಿತಾ ಇದೆ, ಮಸೀದಿಗಳಿಗೆಲ್ಲ ಬೆಂಕಿ ಇಡ್ತಾ ಇದ್ದಾರೆ. ಎಸ್, ಇದೆಲ್ಲ ಸ್ಟಾರ್ಟ್ ಆಗಿದೆ ಹೆಂಗಂದ್ರೆ ನೇಪಾಲ್ ಅಲ್ಲಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ನಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ 5th ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಬಟ್ ಅವ್ರಿಗೆ 4th ಮಂತ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಿಯನ್ ಬಾರ್ಡರ್ಸ್ ಹತ್ರ ಇರೋ ನೇಪಾಲ್ ಕಫ್ತಾನ್ಗಂಜ್ ಹತ್ರ ಬೋಲ್ ಬಾಂಬ್ ಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಆ ಯಾತ್ರೆ ದಾರಿಯಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ಮೇಲೆ ಮೊಹರಂ ಹಬ್ಬಕ್ಕೆ ಅವರು ಫ್ಲಾಗ್ಸ್ ಇಟ್ಕೊಂಡಿರ್ತಾರೆ. ಇವರು ನಿಮ್ ಹಬ್ಬ ಎಲ್ಲ ಆಗೋಗಿದೆ, ನಮ್ಮ ಹಬ್ಬ ಬಂದಿದೆ, ನಮ್ ಫ್ಲಾಗ್ಸ್ ಇಟ್ಕೊಂತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಫ್ಲಾಗ್ಸ್ ತೆಗಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವರೇ ಫ್ಲಾಗ್ಸ್ ತೆಗೆದು ಕೇಸರಿ ಫ್ಲಾಗ್ಸ್ ನ ಇಡ್ತಾರೆ. ಸೊ ಇದರಿಂದ ಇವ್ರ ಮಧ್ಯೆ ಹೀಟ್ ಸ್ಟಾರ್ಟ್ ಆಗುತ್ತೆ. ಇವರು ಇವಾಗ ಯಾತ್ರೆ ಮುಗಿಸಿ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾನ ಕ್ರಾಸ್ ಮಾಡ್ಬೇಕಾದ್ರೆ ಬೇಕು ಅಂತ ಗಲಾಟೆಗೆ ಬಂದು ಸ್ಟೋನ್ ಪೆಲ್ಟಿಂಗ್ ಮಾಡ್ತಾರೆ. ಸೊ ಹಂಗೆ ಆ ಜಗಳ ದೊಡ್ಡದಾಗಿ ಇಬ್ರು ಹೊಡೆದಾಡ್ಕೊಂಡು 3 ಜನ ಹಿಂದೂಸ್ ಸತ್ತೋಗ್ತಾರೆ. ಸೊ ಇದರಿಂದ ನೇಪಾಲ್ ಅಲ್ಲಿರೋ ಸ್ವಲ್ಪ ಹಿಂದೂಸ್ ಎಲ್ಲ ಸೇರಿ ಮಸೀದಿಗಳನ್ನ ಹೊಡೆದಾಕಿ ಬೆಂಕಿ ಇಟ್ಟು ಕಟ್ವಾ ಬಗಾವ್ ದೇಶ್ ಬಚಾವ್ ಅಂತ ಸ್ಲೋಗನ್ಸ್ ಕೂಕೊಂಡು ರ್ಯಾಲಿ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿರೋ ಮುಸ್ಲಿಂ ಕಮ್ಯುನಿಟಿಯವರು ನೇಪಾಲ್ ಬಿಟ್ಟು ಭೂತಾನ್ ಕಡೆ ಹೋಗ್ತಾ ಇದಾರೆ. ಅಷ್ಟೇ ಅಲ್ಲ, ನೇಪಾಲ್ ಹೋಮ್ ಮಿನಿಸ್ಟರ್ ನ ಮೀಟ್ ಆಗಿ ಇದು ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಅಲ್ಲ, ಮೊನ್ನೆ ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ನೇಪಾಲ್ ತರ ಮಾಡ್ತೀನಿ ಅದು ಇದು ಅಂತ ಹೇಳ್ತಾ ಇದ್ರಲ್ವಾ, ಇವಾಗ ಮಾಡಕ್ ಹೇಳು ಅವರು ಹಿಂದೂ ರಾಷ್ಟ್ರ ಆಗಿ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾ ಇದಾರೆ. ಅಲ್ಲ, ಅವರು 3 ಜನ ಹಿಂದೂಗಳನ್ನ ಸಾಯಿಸಾಕಿದ್ದಕ್ಕೆ ನೇಪಾಲ್ ಅಲ್ಲಿರೋ ಹಿಂದೂಸ್ ಎಲ್ಲ ಯುನೈಟ್ ಆದ್ರು. ಬಟ್ ನಮ್ ಇಂಡಿಯಾಲಿ ಎಷ್ಟೋ ಜನ ಸಾಯ್ತಾ ಇದ್ರು, ಎಷ್ಟೋ ಜನ ಹಿಂದೂ ಹುಡುಗಿರ್ನ ಟ್ರಾಪ್ ಮಾಡಿ ಅವ್ರ ಲೈಫ್ ನ ಹಾಳು ಮಾಡ್ತಿದ್ರು. ಸ್ಟಿಲ್ ಎವ್ರಿವನ್ ಇಸ್ ಸ್ಲೀಪಿಂಗ್. ನಮ್ಗೆ ಯಾಕೆ ಅಂತ ಸೈಲೆಂಟ್ ಆಗಿದ್ದಾರೆ? ಇಂಡಿಯಾ ಅಲ್ಲಿ ಹಿಂದೂಸ್ ಮೆಜಾರಿಟಿ ಇದ್ರೂ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ, ಒನ್ಸ್ ಹಿಂದೂಸ್ ಮೈನಾರಿಟಿ ಆದ್ರೆ ನಮ್ಗೆ ಯಾವ ಹಿಂದೂ ದೇಶನೂ ಇಲ್ಲ ಇಲ್ಲಿಂದ ಓಡೋಗಕ್ಕೆ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಇದು ಎಲ್ರಿಗೂ ಸ್ವಲ್ಪ ಗೊತ್ತಾಗ್ಲಿ.